ಪುರಾಣಗಳಲ್ಲಿ ಎಷ್ಟೊಂದು ಅದ್ಭುತ ಕಥೆಗಳಿವೆ ಅಲ್ವಾ? ಇವತ್ತು ನಾವು ಅಂತಹದ್ದೇ ಒಂದು ಕಥೆಯನ್ನ ನೋಡೋಣ. ಇದು ಜ್ಞಾನ ಮತ್ತು ಅಹಂಕಾರದ ನಡುವೆ ನಡೆದ ಒಂದು ದೊಡ್ಡ ಸಂಘರ್ಷದ ಕಥೆ. ಹಾಗೆಯೇ ಬುದ್ಧಿವಂತಿಕೆ ಹೇಗೆ ಅಸ್ತವ್ಯಸ್ತತೆಯನ್ನು ಸೋಲಿಸಿತು ಅನ್ನೋದ್ರ ಬಗ್ಗೆ ಒಂದು ಅದ್ಭುತವಾದ ವಿವರಣೆ. ಒಂದು ಕ್ಷಣ ಯೋಚನೆ ಮಾಡಿ. ಈ ಇಡೀ ಸೃಷ್ಟಿಗೆ ಒಂದು ನೀಲನಕ್ಷೆ, ಒಂದು ಬ್ಲೂಪ್ರಿಂಟ್ ಇತ್ತು. ಅದನ್ನೇ ಯಾರಾದ್ರೂ ಕದ್ದು ಬಿಟ್ರೆ ಏನಾಗ್ಬೋದು? ನಮ್ಮ ಈ ಕಥೆ ಶುರುವಾಗುವುದೇ ಅಂಥ ಒಂದು ದೊಡ್ಡ ಕಳ್ಳತನದಿಂದ. ಇದು ಬ್ರಹ್ಮಾಂಡದ ಅಸ್ತಿತ್ವಕ್ಕೆ ಒಂದು ದೊಡ್ಡ ಸವಾಲಾಗಿತ್ತು. ಈ ಸಂಘರ್ಷದ ಆಳಕ್ಕೆ ಇಳಿಯೋಕೆ ನಾವು ಮೊದಲು ಸೃಷ್ಟಿ ಶುರುವಾದ ಆ ಸಮಯಕ್ಕೆ ಹೋಗ್ಬೇಕು. ಆಗ ಬ್ರಹ್ಮಾಂಡ ಹೇಗಿತ್ತು? ಎಲ್ಲವೂ ಶಾಂತವಾಗಿ ಸ್ಥಿರವಾಗಿತ್ತು. ನೋಡಿ, ಇಡೀ ವಿಶ್ವವೇ ಒಂದು ರೀತಿ ಗಾಢ ನಿದ್ರೆಯಲ್ಲಿತ್ತು. ಸಾಕ್ಷಾತ್ ಮಹಾವಿಷ್ಣು ಯೋಗನಿದ್ರೆಯಲ್ಲಿದ್ದ. ಎಲ್ಲೆಲ್ಲೂ ಶಾಂತಿ. ಆದ್ರೆ ಇದೇ ಶಾಂತಿಯ ನಡುವಿಂದಲೇ ಎರಡು ಭಯಂಕರ ಶಕ್ತಿಗಳು ಹುಟ್ಕೊಳ್ಳಿದ್ದವು. ವಿಷ್ಣುವಿನ ಕಿವಿಯ ಕೊಳೆಯಿಂದ ಹುಟ್ಟಿದ್ರು ಈ ಮಧುಕೈಠಬ್ರು. ಇವರು ಸುಮ್ನೆ ರಾಕ್ಷಸರಲ್ಲ, ಬದಲಿಗೆ ಎರಡು ಮೂಲಭೂತ ಗುಣಗಳ ಸ್ವರೂಪ. ಮಧು ಅಂದ್ರೆ ರಜೋಗುಣ, ಅಂದ್ರೆ ನಿರಂತರ ಚಟುವಟಿಕೆ, ಒಂದು ರೀತಿ ಕೇಯಾಸ್. ಇನ್ನು ಕೈಠಬ ಅಂದ್ರೆ ತಮೋಗುಣ, ಅಂದ್ರೆ ಕತ್ತಲೆ, ಜಡತ್ವ. ಸರಿ, ಈಗ ಕಥೆಯ ಅಸಲೀ ತಿರು ಶುರುವಾಗುತ್ತೆ. ಅದೇ ವೇದಗಳ ಅಪಹರಣ. ವಿಷ್ಣುವಿನ ಹೊಕ್ಕಳ ಕಮಲದಲ್ಲಿ ಬ್ರಹ್ಮದೇವ ಕೂತಿದ್ದ, ಸೃಷ್ಟಿಯ ಮಹಾನ್ ಕಾರ್ಯಕ್ಕೆ ಸಿದ್ಧನಾಗಿ. ಅವನ ಕೈಯಲ್ಲಿದ್ದಿದ್ದು ಸಾಮಾನ್ಯ ಪುಸ್ತಕಗಳಲ್ಲ, ಇಡೀ ಬ್ರಹ್ಮಾಂಡದ ಸೃಷ್ಟಿಗೆ ಬೇಕಾದ ಜ್ಞಾನದ ಭಂಡಾರ, ವೇದಗಳು. ಇದೇ ಸರಿಯಾದ ಸಮಯ ಅಂತ ಮಧುಕೈಟಬರು ಆ ವೇದಗಳನ್ನೇ ಕದ್ದುಬಿಡ್ತಾರೆ. ಅದನ್ನು ಸಾಗರದ ಅತೀ ಆಳದಲ್ಲಿ ಬಚ್ಚಿಡ್ತಾರೆ. ಈಗ ಬ್ರಹ್ಮನಿಗೆ ಕೈಕಾಲು ಆಡಲ್ಲ. ವೇದಗಳೇ ಇಲ್ಲ ಅಂದ್ರೆ ಸೃಷ್ಟಿ ಮಾಡುವುದು ಹೇಗೆ? ಗತ್ಯಂತರವಿಲ್ಲದೆ ಭಯದಿಂದ ಅವನು ವಿಷ್ಣುವನ್ನು ಎಬ್ಬಿಸೋಕೆ ಪ್ರಾರ್ಥನೆ ಮಾಡ್ತಾನೆ. ಬ್ರಹ್ಮನ ಪ್ರಾರ್ಥನೆ ಕೇಳಿ ವಿಷ್ಣು ಎಚ್ಚರಗೊಳ್ಳುತ್ತಾನೆ. ಪರಿಸ್ಥಿತಿ ಅರ್ಥವಾದ ತಕ್ಷಣ ಆ ರಾಕ್ಷಸರನ್ನ ಎದುರಿಸ್ತಾನೆ. ಇಲ್ಲಿಂದ ಶುರುವಾಗುತ್ತೆ ಒಂದು ಮಹಾಯುದ್ಧ. ಇದೇನೂ ಒಂದೆರಡು ದಿನದ ಯುದ್ಧವಲ್ಲ, 1-2 ವರ್ಷವೂ ಅಲ್ಲ, ಬರೋಬ್ಬರಿ 5,000 ವರ್ಷಗಳು. ಊಹಿಸಿಕೊಳ್ಳಿ, 5,000 ವರ್ಷಗಳ ನಿರಂತರ ಯುದ್ಧ. ಅವರನ್ನು ಸೋಲಿಸೋದು ಯಾಕೆ ಅಷ್ಟು ಕಷ್ಟ ಆಗಿತ್ತು ಅಂದ್ರೆ, ಅವರಿಗೆ ದೇವಿಯಿಂದ ಒಂದು ವರ ಸಿಕ್ಕಿತ್ತು. ಆ ವರದ ಪ್ರಕಾರ ಅವರ ಸಾವು ಅವರ ಇಚ್ಛೆಯಂತೆ ಮಾತ್ರ ಸಾಧ್ಯ. ಇದರಿಂದ ವಿಷ್ಣುವಿಗೆ ಒಂದು ವಿಷಯ ಸ್ಪಷ್ಟವಾಯಿತು: ಕೇವಲ ಶಕ್ತಿ ಉಪಯೋಗಿಸಿ ಈ ಯುದ್ಧ ಗೆಲ್ಲೋಕ್ಕಾಗಲ್ಲ ಅಂತ. ಯುದ್ಧದಲ್ಲಿ ಹೀಗೆ ಗೆಲ್ಲೋದು ಕಷ್ಟ ಅಂತ ಗೊತ್ತಾದ ತಕ್ಷಣ ವಿಷ್ಣು ತನ್ನ ಗೇಮ್ ಪ್ಲಾನನ್ನೇ ಬದಲಾಯಿಸ್ತಾನೆ. ಇದು ಬಲದ ಪರೀಕ್ಷೆ ಅಲ್ಲ, ಬದಲಿಗೆ ಬುದ್ಧಿಯ ಪರೀಕ್ಷೆ ಅಂತ ನಿರ್ಧರಿಸಿ ತನ್ನ ಆಟವನ್ನ ಶುರು ಮಾಡ್ತಾನೆ. ವಿಷ್ಣು ತುಂಬಾನೇ ಜಾಣ್ಮೆಯಿಂದ ಅದು ಮಾತಾಡ್ತಾನೆ. ಅಪ್ಪಾ, ನಿಮ್ಮ ಯುದ್ಧ ಕೌಶಲ್ಯ ನೋಡಿದ್ರೆ ನನಗೆ ಆಶ್ಚರ್ಯ ಆಗ್ತಿದೆ. ನಾನ್ ತುಂಬಾ ಮೆಚ್ಕೊಂಡೆ. ನಿಮ್ಗೆ ಏನು ವರಬೇಕು ಕೇಳಿ ಅಂತ ಹೇಳ್ತಾನೆ. ನೋಡಿ, ನೇರವಾಗಿ ಅವರ ಅಹಂಕಾರಕ್ಕೆ ಕೈ ಹಾಕ್ತಾನೆ. ಅಷ್ಟೇ, ಅಹಂಕಾರದಿಂದ ಕುರುಡಾಗಿದ್ದ ಆ ರಾಕ್ಷಸರು, ನಾವೇ ನಿನಗೆ ವರ ಕೊಡ್ತೀವಿ, ನೀನ್ ಕೇಳು ಅಂತ ಗರ್ವದಿಂದ ಹೇಳ್ತಾರೆ. ಅವರಂದ್ಕೊಂಡ್ರು ನಾವೇ ಶ್ರೇಷ್ಠರು ಅಂತ. ಆದ್ರೆ ಅವರು ವಿಷ್ಣು ಹೆಣೆದ ಬಲೆಗೆ ಸರಿಯಾಗಿಯೇ ಬಿದ್ದಿದ್ರು. ಇದೇ ವಿಷ್ಣುವಿನ ಮಾಸ್ಟರ್ ಸ್ಟ್ರೋಕ್. ಹೌದಾ? ಹಾಗಾದ್ರೆ ನನಗೆ ಬೇರೇನೂ ಬೇಡ, ನಿಮ್ಮಿಬ್ಬರ ಸಾವು ನನ್ನ ಕೈಯಿಂದಲೇ ಆಗಲಿ ಅಂತ ಕೇಳ್ಬಿಡ್ತಾನೆ. ಅವರ ಮಾತನ್ನೇ, ಅವರ ಅಹಂಕಾರವನ್ನೇ ಅವರ ವಿರುದ್ಧ ಅಸ್ತ್ರವಾಗಿ ಬಳಸ್ಬಿಟ್ಟ. ತಮ್ಮ ಮಾತಿಗೆ ತಾವೇ ಸಿಕ್ಕಿ ಹಾಕಿಕೊಂಡ ರಾಕ್ಷಸರು ಕೊನೆಗೊಂದು ಉಪಾಯ ಮಾಡ್ತಾರೆ. ಆಗ ಇಡೀ ವಿಶ್ವವೇ ನೀರಿಂದ ತುಂಬಿತ್ತು. ಅದಕ್ಕೆ ಸರಿ, ಆದ್ರೆ ನಮ್ಮನ್ನು ನೀರಿಲ್ಲದ ಜಾಗದಲ್ಲಿ ಮಾತ್ರ ಕೊಲ್ಬೇಕು ಅಂತ ಒಂದು ಕಂಡೀಷನ್ ಹಾಕ್ತಾರೆ. ತಮ್ಮನ್ನು ತಾವು ಬುದ್ಧಿವಂತರು ಅಂತ ಅಂದ್ಕೊಂಡ್ರು. ಆದ್ರೆ ದೈವಿಕ ಶಕ್ತಿ ಮುಂದೆ ಅವರ ಆಟ ನಡೀಲಿಲ್ಲ. ವಿಷ್ಣು ಏನ್ಮಾಡ್ದ ಗೊತ್ತಾ? ತನ್ನ ದೇಹವನ್ನೇ ಬ್ರಹ್ಮಾಂಡದಷ್ಟು ದೊಡ್ಡದಾಗಿ ಬೆಳೆಸಿ ತನ್ನ ತೊಡೆಗಳನ್ನೇ ನೀರಿನ ಮೇಲೆ ಒಂದು ಒಣ ನೆಲದ ಹಾಗೆ ಮಾಡಿದ. ಆಮೇಲೆ ಅವರ ಕಂಡೀಷನ್ ಪ್ರಕಾರವೇ ತನ್ನ ತೊಡೆಗಳ ಮೇಲೆ ಅವರನ್ನಿಟ್ಟು ಸುದರ್ಶನ ಚಕ್ರದಿಂದ ಸಂಹಾರ ಮಾಡ್ದ. ರಾಕ್ಷಸರ ಕಥೆ ಮುಗೀತು. ಆದ್ರೆ ಈ ಘಟನೆಯಿಂದ ಆದ ಪರಿಣಾಮಗಳು ಏನು ಅಂತ ಈಗ ನೋಡೋಣ. ಹಾಗಾದ್ರೆ ಈ ದೊಡ್ಡ ಯುದ್ಧದ ಫಲಿತಾಂಶ ಏನಾಯ್ತು? ಮುಖ್ಯವಾಗಿ 2 ವಿಷಯಗಳು. ಒಂದು, ಕಳೆದು ಹೋಗಿದ್ದ ವೇದಗಳು ವಾಪಸ್ ಸಿಕ್ತು, ಸೃಷ್ಟಿ ಕಾರ್ಯ ಮತ್ತೆ ಶುರುವಾಯಿತು. ಇನ್ನೊಂದು, ಭೂಮಿಗೆ ಒಂದು ಹೊಸ ಹೆಸರು ಬಂತು. ಪುರಾಣಗಳ ಪ್ರಕಾರ ಆ ರಾಕ್ಷಸರ ದೇಹದ ಕೊಬ್ಬು ಅಂದ್ರೆ ಮೇಧಸ್ಸು ಇಡೀ ಸಾಗರದಲ್ಲಿ ಹರಡಿಕೊಂಡು ಭೂಮಿಯ ಭಾಗ ಆಯಿತು. ಇದೇ ಕಾರಣಕ್ಕೆ ಭೂಮಿಯನ್ನ ಮೇದಿನಿ ಅಂತನೂ ಕರೀತಾರೆ. ಅಂದ್ರೆ ನೋಡಿ, ವಿನಾಶದಿಂದಲೇ ಒಂದು ಹೊಸ ಸೃಷ್ಟಿಯಾಯಿತು. ಅಂತಿಮವಾಗಿ ಈ ಕಥೆ ನಮಗೊಂದು ದೊಡ್ಡ ಪ್ರಶ್ನೆಯನ್ನ ಕೇಳುತ್ತೆ. ಇದು ಕೇವಲ ದೇವತೆ ರಾಕ್ಷಸರ ಕಥೆಯಲ್ಲ,
ಇದು ಜ್ಞಾನ ಮತ್ತು ಅಹಂಕಾರದ ನಡುವಿನ ಸಂಘರ್ಷ. ಎಷ್ಟೇ ದೊಡ್ಡ ಶಕ್ತಿಯಿರ್ಲಿ, ಕುರುಡು ಅಹಂಕಾರ ಇರ್ಲಿ, ಅದು ಚಾಣಾಕ್ಷ ಬುದ್ಧಿವಂತಿಕೆ ಮುಂದೆ ಗೆಲ್ಲೋಕ್ ಸಾಧ್ಯನಾ? ಯೋಚ್ನೆ ಮಾಡಿ.